ಯೂಟ್ಯೂಬರ್ಗಳಿಗೆ ಸುತ್ತಿಕೊಳ್ಳುತ್ತಾ ಧರ್ಮಸ್ಥಳ ಬುರುಡೆ ತಲೆಬಿಸಿ. ಸಮೀರ್ ಅಭಿಷೇಕ್ ಮನಾಫ್ಗೆ ಸಂಕಷ್ಟ ಫಿಕ್ಸ. ಎಸ್ಐಟಿ ಖೆಡ್ಡಾಗೆ ಬೀಳ್ತಾರಾ ಈ ಬುರುಡೆ ವಿಡಿಯೋ ಶೂರರ್. ಯೂಟ್ಯೂಬರ್ಸ್ ಹಿಂದೆ ಬಿದ್ದಿದೆ ಇದೀಗ ಎಸ್ಐಟಿ ತನಿಖಾ ತಂಡ. ನನ್ನ ಬೆಂಗಳೂರಿನಲ್ಲಿ ಈ ಸಮೀರ್ಗೆ ಪೊಲೀಸರು ಡ್ರಿಲ್ ಮಾಡಿದ್ರು. ಇವತ್ತು ಅಭಿಷೇಕ್ಗೆ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆ. ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ಕೊಡಲಾಗಿದೆ. ಬಂಗ್ಲೆಗುಡ್ಡದ ಬುರುಡೆ ಮಾಹಿತಿಯನ್ನ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಹಾಗೆ ಅಲ್ಲಿ ನಡೆದಿರತಕ್ಕಂಥ ಕೆಲವೊಂದು ಹತ್ಯೆ ಹಾಗೆ ಅತ್ಯಾಚಾರ ಪ್ರಕರಣಗಳಿಗೆ ಪ್ರತ್ಯಕ್ಷದರ್ಶಿಗಳು ನಾವೇ ಅನ್ನೋ ರೀತಿಯಲ್ಲಿ ಯೂಟ್ಯೂಬ್ಗಳಲ್ಲಿ ವಿಡಿಯೋವನ್ನ ಮಾಡ್ತಾ ಇದ್ದ ಪ್ರತಿಯೊಬ್ಬ ಯೂಟ್ಯೂಬರ್ಗಳಿಗೂ ಇದೀಗ ಎಸ್ಐಟಿ ತನಿಖೆಯ ಬಿಸಿ ತಟ್ಟೋಕೆ ಪ್ರಾರಂಭ ಆಗಿದೆ. ಮತ್ತೊಂದು ಕಡೆಯಲ್ಲಿ ಪ್ರತ್ಯೇಕವಾಗಿ ದಾಖಲಾಗಿರುವ ಪ್ರಕರಣಗಳು. ಸಮೀರ್ ಆತನ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಬಾರಿ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ನಿನ್ನೆ ಅದೇ ಬೆಳ್ತಂಗಡಿ ಪೊಲೀಸರು ಬಂದು ಸಮೀರ್ನ ಮನೆಯನ್ನ ಕೂಡ ತಲಾಶ್ ಮಾಡಿದ್ರು. ಇದಾದ ನಂತರದಲ್ಲಿ ಯೂಟ್ಯೂಬರ್ ಅಭಿಷೇಕ್ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ನಿನ್ನೆ ನಡೆಸಿರುವ ತನಿಖೆ ಸಂದರ್ಭದಲ್ಲೇನೆ ಕಣ್ಣೀರು ಹಾಕಿ ಲೈಕು ವ್ಯೂಸ್ಗೋಸ್ಕರ ವಿಡಿಯೋ ಮಾಡಿದ್ದೆ ಅನ್ನೋದನ್ನ ಆತ ಒಪ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಇದರ ಹೊರತಾಗಿಯೂ ಕೇರಳ ಮೂಲದ ಯೂಟ್ಯೂಬರ್ಗಳನ್ನ ಕೂಡ ಇದೀಗ ವಿಚಾರಣೆಗೆ ಒಳಪಡಿಸುವ ನಿರ್ಧಾರಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಧರ್ಮಸ್ಥಳ ವಿರುದ್ಧದ ಬುರುಡೆ ಷಡ್ಯಂತರಕ್ಕೆ ಇದೀಗ ಕೇರಳ ಲಿಂಕ್ ಕೂಡ ತೆರೆದುಕೊಳ್ತಾ ಇದೆ. ಕೇರಳ ಯೂಟ್ಯೂಬರ್ ವಿಡಿಯೋ ಅಪ್ಲೋಡ್ ಆಗಿದ್ದು ಹೇಗೆ? ವ್ಲಾಗ್ನಲ್ಲಿ ಬುರುಡೆ ವಿಡಿಯೋ ಹಲ್ಚಲ್ ಸೃಷ್ಟಿ ಮಾಡಿದ್ದು ಹೇಗೆ? ಬುರುಡೆ ವಿಡಿಯೋ ಹಿಂದೆ ಬಿದ್ದಿದೆ ಇದೀಗ ಎಸ್ಐಟಿ ಟೀಮ್. ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ಷಡ್ಯಂತರದ ಅಸಲಿ ವಿಡಿಯೋಗಳು ತೆರೆದುಕೊಳ್ತಾ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತರ ಇದೆ. ಇದರ ಹಿಂದೆ ಕೇರಳ, ತಮಿಳುನಾಡು, ದೆಹಲಿ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಷಡ್ಯಂತರ ನಡೆದಿದೆ ಅಂತ ಹೇಳಿ ಕಳೆದ 1 ತಿಂಗಳ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿ ಇದೀಗ ಈ ಲಿಂಕ್ಗಳು ಒಂದೊಂದಾಗೆ ತೆರೆದುಕೊಳ್ತಾ ಇದೆ. ಕೇರಳ ಮೂಲದ ಯೂಟ್ಯೂಬರ್ ಆತ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಹೇಗೆ? ಆತನಿಗಿರುವ ವಿವರಗಳು ಏನು? ಇದೆಲ್ಲದರ ಬಗ್ಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ ವಿಡಿಯೋ ತುಣುಕಿಗೂ ಕೂಡ ಜಯಂತಿಗೂ ಲಿಂಕ್ ಇದೆಯಾ? ಬಂಗ್ಲೆಗುಡ್ಡದಿಂದಲೇ ಹೊರಬಂತ ಭಯಾನಕ ಬುರುಡೆ ತಂದಿರೋದಾಗಿ ಜಯಂತ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದ. ಧರ್ಮಸ್ಥಳದಲ್ಲಿರೋ ಬಂಗ್ಲೆಗುಡ್ಡ ಜಾಗದಲ್ಲಿತ್ತ ಹಾಗಾದ್ರೆ ಬುರುಡೆ. ಮರಕ್ಕೆ ಸೀರೆ ಬಿಗಿದ ಸ್ಥಳದ ಪಕ್ಕದಲ್ಲೇ ಬುರುಡೆ ಪತ್ತೆಯಾಗಿತ್ತ. ದಟ್ಟಾರಣ್ಯದಲ್ಲಿ ಶೂಟ್ ಮಾಡಿರುವ ವಿಡಿಯೋ ಇದು. ಕತ್ತಿ ಮೂಲಕ ಬುರುಡೆಯನ್ನ ಎತ್ತಿ ತಂದ ವಿಡಿಯೋ ನಿಮಗೆ ನೆನಪಿರಬಹುದು. ಇದೇ ವಿಡಿಯೋ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಇದರ ಆಧಾರದ ಮೇಲೇನೆ ಒಂದು ಅರ್ಥದಲ್ಲಿ ಎಸ್ಐಟಿ ಕೂಡ ರಚನೆ ಆಗಿರೋದು. ಈ ವಿಡಿಯೋ ಕೇರಳ ಮೂಲದ ಯೂಟ್ಯೂಬರ್ಗೆ ಸಿಕ್ಕಿದ್ದು ಹೇಗೆ? ಇದರ ಹಿಂದೆ ಬಿದ್ದಿದ್ದಾರೆ ಇದೀಗ ಎಸ್ಐಟಿ ಅಧಿಕಾರಿಗಳು. ಈ 11A ಸ್ಪಾಟ್ ನಂಬರ್ 11A ಅದರಲ್ಲಿ ಅಸ್ಥಿಪಂಜರ ಮೇಲ್ಭಾಗದಲ್ಲೇ ಗುಂಡಿ ತೆಗೆಯೋಕೆ ಮುಂಚೆನೆ ಸಿಕ್ಬಿಟ್ಟಿತ್ತು. ಹಾಗಾದ್ರೆ ಅದೇ ಜಾಗದಿಂದಲೇ ಈ ಮೊದಲ ತಲೆಬುರುಡೆಯನ್ನ ತಂದದ್ದ? ಈ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಈ ಮುನಾಫೇನಾ? ಈ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡುವವರಿದ್ದಾರೆ. ಇದೇ ಕಾರಣಕ್ಕೆ ಈ ಮನಾಫ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆ ನೋಟಿಸ್ನ ಪ್ರತಿ ಕೂಡ ಲಭ್ಯವಾಗಿದೆ. ಜಿತೇಂದ್ರ ದಯಾಮಾರಿಂದ ವಿಚಾರಣೆಗೆ ಹಾಜರಾಗುವಂತೆ ನೀಡಿರುವ ನೋಟಿಸ್. ರಿಪಬ್ಲಿಕ್ ಕನ್ನಡಕ್ಕೆ ಆ ನೋಟಿಸ್ನ ಪ್ರತಿ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್. ಕೇರಳ ಮೂಲದ ಯೂಟ್ಯೂಬರ್ ಈತನಿಗೂ ಬಂಗ್ಲೆಗುಡ್ಡೆಗೂ ಸಿಕ್ಕ ಮೊದಲ ತಲೆಬುರುಡೆಗೂ ಏನ್ ಸಂಬಂಧ ಅನ್ನೋ ಕುತೂಹಲ. ಇದೀಗ ವಿಚಾರಣೆಗೆ ಕೂಡ ಕರೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು.
ಸ್ಮಿತಾ, ಅದೇ ಈ ರೀತಿಯಾದಂಥ ಸಂಬಂಧ ಏನು ಅನ್ನುವಂಥ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಕರಣ ಯಾವಾಗ ಆರಂಭ ಆಯಿತು ಆ ಸಂದರ್ಭದಲ್ಲಿ ಆ ಬುರುಡೆಗೆ ಸಂಬಂಧಿಸಿದಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ವಿಡಿಯೋ ಏನಿದೆ ಅದು ಎಡಿಟೆಡ್ ವಿಡಿಯೋ ಆಗಿತ್ತು. ಅಂದರೆ 3 ಸ್ಕ್ರೀನ್ನಲ್ಲಿ ಆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ಬ್ಲರ್ ಆಗಿತ್ತು, ಆದರೆ ಒರಿಜಿನಲ್ ವಿಡಿಯೋ ಅದಾಗಿರಲಿಲ್ಲ. ಆದರೆ ಒರಿಜಿನಲ್ ವಿಡಿಯೋ ಏನಿದೆ ಅದನ್ನು ಜುಲೈ 11ರಂದು ಮನಾಫ್ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದ. ಹೀಗಾಗಿ ಈತನಿಗೆ ಹೇಗೆ ಆ ಒಂದು ಒರಿಜಿನಲ್ ಆದಂಥ ವಿಡಿಯೋ ಸಿಕ್ಕಿತ್ತು, ಈತನೇ ಆ ಒಂದು ವಿಡಿಯೋದ ಚಿತ್ರೀಕರಣ ಮಾಡಿದ್ನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಈಗಾಗಲೇ SIT ಅಧಿಕಾರಿಗಳು ಮನಾಫಿಗೆ ನೋಟಿಸನ್ನು ಕೂಡ ನೀಡಿರುವಂಥದ್ದು. ಅಂದರೆ ವಿಚಾರಣೆಗೆ ಹಾಜರು ಆಗಬೇಕನ್ನುವಂಥ ನೋಟಿಸನ್ನು ಆತನಿಗೆ ನೀಡಿರುವಂಥದ್ದು. ಇವತ್ತು ಅಂದರೆ ಸಂಜೆಯ ವೇಳೆಗೆ ಇಲ್ಲಾಂದರೆ ನಾಳೆ ವೇಳೆಗೆ ಆತ ವಿಚಾರಣೆಗೆ ಹಾಜರು ಆಗುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಯಾವ ರೀತಿಯ ಸಂಬಂಧ ಅನ್ನುವಂಥದ್ದು, ಅಂದರೆ ಈ ಕೇರಳದ ಮನಾಫಿಗೂ ಈ ಬುರುಡೆ ಗ್ಯಾಂಗಿಗೂ ಯಾವ ರೀತಿಯಾಗಿ ಕನೆಕ್ಟ್ ಆಗಿತ್ತು ಅನ್ನುವಂಥ ರೀತಿಯಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಅಂದರೆ ಬೇರೆ ಎಲ್ಲೂ ಇಲ್ಲದಂಥ ಆ ಒಂದು ಒರಿಜಿನಲ್ ವಿಡಿಯೋವನ್ನು ಈತ ಯಾಕೆ ತನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದ, ಈತನಿಗೆ ಅದು ವಿಡಿಯೋ ಎಲ್ಲಿ ಸಿಕ್ಕಿತ್ತು, ಈತನೇ ಏನು ಹೋಗಿ ಆ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದ್ನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಆ ಒಂದು ವಿಡಿಯೋದಲ್ಲೂ ಕೂಡ ಗಮನಿಸ್ಬೋದು, ಅದು ಯಾವುದೇ ರೀತಿಯಂಥ ಎಡಿಟೆಡ್ ವಿಡಿಯೋ ಅಲ್ಲ, ಯಾವುದೇ ರೀತಿಯ ಬ್ಲರ್ ಕೂಡ ಮಾಡಿಲ್ಲ. ಒಂದು ಕಾಡು ಪ್ರದೇಶದ ಒಳಗೆ ನೈಟ್ ಸಂದರ್ಭದಲ್ಲಿ ಆ ಒಂದು ವಿಡಿಯೋ ಶೂಟ್ ಕೂಡ ಆಗಿತ್ತು. ಅಂದರೆ ಆ ಕಾಡಿನ ಮೇಲ್ಭಾಗದಲ್ಲಿ, ಅಂದರೆ ಕಾಡು ಪ್ರದೇಶದ ಕಾಡಿನ ಒಳಗೆ ಭೂಮಿಯ ಮೇಲ್ಭಾಗದಲ್ಲಿ ಆ ಒಂದು ಬುರುಡೆಯನ್ನು ಕತ್ತಿಯಿಂದ ತೆಗೆದು ಚೀಳಕ್ಕೆ ತುಂಬಿಸುವಂಥ ವಿಡಿಯೋ ಅದಾಗಿತ್ತು. ಸದ್ಯ ಆತ ಜುಲೈ 11ರಂದು ಆ ಒಂದು ವಿಡಿಯೋವನ್ನು ತನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದ. ಹೀಗಾಗಿ ಆತನಿಗೆ ಈಗಾಗಲೇ SIT ಅಧಿಕಾರಿಗಳು ನೋಟಿಸನ್ನು ಕೂಡ ನೀಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಆತ SITಯ ವಿಚಾರಣೆಗೆ ಹಾಜರು ಆಗುವಂಥ ಸಾಧ್ಯತೆ ಇದೆ. ಆತನ ವಿಚಾರಣೆ ಆದ ಬಳಿಕ ಆತನಿಗೂ ಯೂಟ್ಯೂಬರ್ಗಳಿಗೆ ಸುತ್ತಿಕೊಳ್ಳುತ್ತಾ ಧರ್ಮಸ್ಥಳ ಬುರುಡೆ ತಲೆಬಿಸಿ. ಸಮೀರ್, ಅಭಿಷೇಕ್, ಮನಾಫ್ಗೆ ಸಂಕಷ್ಟ ಫಿಕ್ಸ. SIT ಖೆಡ್ಡಾಗೆ ಬೀಳ್ತಾರಾ ಈ ಬುರುಡೆ ವಿಡಿಯೋ ಶೂರರ್? ಯೂಟ್ಯೂಬರ್ಸ್ ಹಿಂದೆ ಬೆದ್ದಿದೆ ಇದೀಗ SIT ತನಿಖಾ ತಂಡ. ನನ್ನ ಬೆಂಗಳೂರಿನಲ್ಲಿ ಈ ಸಮೀರ್ಗೆ ಪೊಲೀಸರು ಡ್ರಿಲ್ ಮಾಡಿದ್ರು. ಇವತ್ತು ಅಭಿಷೇಕ್ಗೆ SIT ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆ. ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ಕೊಡಲಾಗಿದೆ. ಬಂಗ್ಲೆಗುಡ್ಡದ ಬುರುಡೆ ಮಾಹಿತಿಯನ್ನು ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಹಾಗೆ ಅಲ್ಲಿ ನಡೆದಿರತಕ್ಕಂಥ ಕೆಲವೊಂದು ಹತ್ಯೆ ಹಾಗೆ ಅತ್ಯಾಚಾರ ಪ್ರಕರಣಗಳಿಗೆ ಪ್ರತ್ಯಕ್ಷದರ್ಶಿಗಳು ನಾವೇ ಅನ್ನೋ ರೀತಿಯಲ್ಲಿ ಯೂಟ್ಯೂಬ್ಗಳಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದ ಪ್ರತಿಯೊಬ್ಬ ಯೂಟ್ಯೂಬರ್ಗಳಿಗೂ ಇದೀಗ SIT ತನಿಖೆಯ ಬಿಸಿ ತಟ್ಟೋಕೆ ಪ್ರಾರಂಭ ಆಗಿದೆ. ಮತ್ತೊಂದು ಕಡೆಯಲ್ಲಿ ಪ್ರತ್ಯೇಕವಾಗಿ ದಾಖಲಾಗಿರುವ ಪ್ರಕರಣಗಳು. ಸಮೀರ್, ಆತನ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಬಾರಿ